ಹಳೆಯ ಕಾಲದ ಹಿರಿಯ ಕವಿಗಳ ನುಡಿಯ ಕರ್ಮಕ್ಕೆ ವಂದನೆ. ಹಳೆಯದಾಗದ ನುಡಿಯ ದೇಹದ ಒಳಗಿನ ಆತ್ಮಕ್ಕೆ ವಂದನೆ. ಇನ್ನು ಉದ್ದಕ್ಕೆ ಬೆಳೆಸುವುದು ಬೇಡ. ಈಗಿಲ್ಲಿ ಸ್ವಾಮಿ ಕಾಲಪ್ರಿಯನಾಥನ ಹಬ್ಬಕ್ಕಾಗಿ ಬಂದು ಸೇರಿರುವ ಮಹಾಜನರಲ್ಲಿ ಭಿನ್ನವಿಸುತ್ತೇನೆ. ಅವಧರಿಸಬೇಕು. ಕಾಶ್ಯಪ ಗೋತ್ರದಲ್ಲಿ ಜತುಕರ್ಣಿಯ ಮಗನಾಗಿ ಹುಟ್ಟಿ ಶ್ರೀಕಂಠನೆಂಬ ಹೆಸರು ಹೊತ್ತು ಭವಭೂತಿ ಎಂಬ ಬಿರುದನ್ನು ಪಡೆದಂತಹ ಕವಿ ಇದ್ದಾನೆ. ಮಾತುಗಳನ್ನು ಪೋಣಿಸುವ ಕಲೆಯಲ್ಲಿ ಪರಿಣತನಾದ ಈ ನಮ್ಮ ಬೊಮ್ಮನಿಗೆ ಮಾತಿನೊಡತಿಯ ಸ್ವತಃ ಉಳಿಗದೆ ಹೆಣ್ಣಾಗಿ ಅನುಸರಿಸುತ್ತಿಹಳು. ರಾಮನನ್ನಾಧರಿಸಿ ಅವನೇ ಕಟ್ಟಿರುವಂತ ಅಂದು ಮುಂದಿನ ಕಥೆಯ ನಿಂದು ಆಡುವೆವು. ಈಗ ನಾನು ಮುಂದಿನ ಕೆಲಸದ ನಿಮಿತ್ತ ತ್ರೇತಾಯುಗದ ಅಯೋಧ್ಯೆಯವನೇ ಆಗಿ ಕಾಲಾಂತರಗೊಂಡಿದ್ದೇನೆ. ಮಹಾರಾಜರಲ್ಲಿ ಪಟ್ಟದುತ್ಸವಕ್ಕಾಗಿ ಬಂದಿದ್ದ ಜನಕನೃಪ ಇಂದು ತನ್ನೂರಿನಡೆ ಮರಳಿ ಹೋಗಿರುವ, ಇದರಿಂದ ನೊಂದಿರುವ ಸೀತೆಯನ್ನು ಕಾಣಲಿಕ್ಕೆ ರಾಮನೇ ಮನೆಯತ್ತ ಬರುತ್ತಲಿರುವ ದೇವಿ ವಿದೇಹ ಪುತ್ರಿ, ಸಮಾಧಾನ ತಂದುಕೋ. ಹಿರಿಯರಿಗೂ ನಮ್ಮನ್ನ ಬಿಟ್ಟಿರುವುದು ಇಷ್ಟದ ಸಂಗತಿಯಲ್ಲ. ಗೊತ್ತು ಮಹನೀಯ, ಗೊತ್ತು. ಆದರೂ ಬಂಧುಗಳ ಅಗಲಿಕೆ ಮನಸ್ಸನ್ನು ನೋಯಿಸುತ್ತದೆ. ಇಂಥ ಸಾಂಸಾರಿಕ ಸಂಕಟಗಳು ಎದೆಯೊಳಗೆ ಕೊರೆಯುವುದರಿಂದಲೇ ವಿವೇಕಿಗಳು ಬಯಕೆಗಳನ್ನು ಬಿಟ್ಟು ಕಾಡಿನಲ್ಲಿ ವಿಶ್ರಮಿಸುತ್ತಾರೆ. ಋಷ್ಯಶೃಂಗರ ಆಶ್ರಮದಿಂದ ಅಷ್ಟಾವಕ್ರರು ಬಂದಿದ್ದಾರೆ. ಅವರನ್ನು ಕಾಯಿಸುವುದೇಕೆ? ಕೂಡಲೇ ಬರಮಾಡು. ಶುಭವಾಗಲಿ ನಿಮ್ಮೀರ್ವರಿಗೂ. ಪೂಜ್ಯರಿಗೆ ವಂದನೆಗಳು. ಸ್ವಾಮಿಯವರಿಗೆ ವಂದನೆ. ನಮ್ಮ ಹಿರಿಯರು, ಅವರ ಅಳಿಯಂದಿರು ಮತ್ತು ಅಕ್ಕ ಶಾಂತ ಕುಶಲವಷ್ಟೇ? ಖಂಡಿತವಾಗಿಯೂ. ಗುರು ವಸಿಷ್ಠರು ರಾಣಿಯವರಿಗೆ ಈ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವವನ್ನೇ ಹೊತ್ತ ತಾಯಿ ನಿನ್ನ ನೆತ್ತಿ ಹೆತ್ತಳು, ನಿನ್ನ ಅಪ್ಪ ಜನಕರಾಯ ದೇವನಂತೆ ಜಗದಳು. ಹರುಷ ತರುವ ಸೊಸೆಯು ನೀನು ನಮ್ಮ ನಾಳುವವರಿಗೆ, ನಾನು ಮತ್ತು ಸ್ವತಃ ಸೂರ್ಯ ಗುರುವು ನಿಮ್ಮ ಜನರಿಗೆ. ಧೀರ ಮಕ್ಕಳಿಗೆ ತಾಯಿಯಾಗು. ಅನುಗ್ರಹೀತರಾದವು. ಈ ಲೋಕದೊಳಗಿರುವ ಸಜ್ಜನರ ಮಾತುಗಳು ಅರ್ಥಗಳನ್ನು ಅನುಸರಿಸಿ ಹಿಂದೆ ಸಾಗುವವು. ಲೋಕದಾಚೆಯ ಹುರುಳ ಕಂಡವರ ನುಡಿಯಲ್ಲಿ ಮಾತನ್ನು ಬೆಂಬತ್ತಿ ಅರ್ಥ ಓಡುವುದು. ಗುರು ವಸಿಷ್ಠರು ನನಗೇನು ಅಪ್ಪಣೆ ಕೊಡಿಸಿದ್ದಾರೆ ಕೇಳಿ. ಅಳಿಯನ ಮನೆಯಳು ಹೋಮದ ಕಾರ್ಯದಿ ನಿಬದ್ಧರಾದೆವು ನಾವಿಲ್ಲಿ. ಚಿಕ್ಕವ ನೀನು, ರಾಜ್ಯಭಾರದ ಅನುಭವ ಹೊಸತು ನಿನಗಲ್ಲಿ. ಜನಗಳ ಮನಸ್ಸಿಗೆ ಸಂತಸ ನೀಡುವ ಕೆಲಸ ಕಾರ್ಯಗಳು ನಿನಗೆ ಅವು. ರಾಘವ ವಂಶದ ರಾಜಧರ್ಮವದು, ಅದುವೇ ನಿಮ್ಮಯ ಸಂಪದವು. ಗುರುಗಳ ಆಣತಿಗೆ ನಾನು ಬದ್ಧ. ಬಿಟ್ಟೇನು ದಯ ಕರುಣೆ ಸೌಖ್ಯ ಸುಖಗಳ ಕೂಡ ಬಿಟ್ಟೇನು ಜಾನಕಿ ದೇವಿಯನ್ನು. ಪ್ರಜೆಗಳನ್ನು ಮೆಚ್ಚಿಸಲು ಏನನ್ನಾದರೂ ಬಿಡುವೆ, ಸಹಿಸಿಕೊಳ್ಳುವೆ ಎಂಥ ದುಃಖವನ್ನು. ರಘುವಂಶಕ್ಕೆ ತಕ್ಕುದಾದ ಮಾತನ್ನೇ ಆಡಿದ್ದಾನೆ. ಯಾರಿದ್ದೀರಿ ಅಲ್ಲಿ? ಮುನಿಗಳ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿ. ಹೋಗೋ, ಹುಡುಗ ಲಕ್ಷ್ಮಣನು ಬಂದನಲ್ಲ.
ಹರಡುತ್ತಿರುವ ನೊರೆತೆರೆಯಲ್ಲಿ ಹರಡುತ್ತಿರುವ ಹಲವು ರೂಪಗಳಲ್ಲಿ ತೋರುವ ನೀರು ಒಂದೇ ಹೇಗೋ ಹಾಗೆ ಕರುಣವೆಂಬುದೊಂದೇ ರಸ. ಶಾಂತಿ ಶಾಂತಿ ಶಾಂತಿ. ಅಲ್ಲಿರುವ ಆ ಕುದುರೆ 7 ಲೋಕದ ಕಂಡ ಸಾಮ್ರಾಟ ಬೀಸಿರುವ ಬಾವುಟದ ಹಾಗೆ ರಾವಣನ ಕುಲವನ್ನು ನಾಶ ಮಾಡಲಿಕ್ಕಾಗಿ ಅವನಿಂದ ಹೊರಟಿದ್ದ ಘೋಷಣೆಯ ಹಾಗೆ. ಅರಿಯುರಿಸುವ ಮಾತುಗಳು. ಆ ಮಾತಿನ ಅರ್ಥ ಬೇಕು. ಜಾನನಾದ ಕುಮಾರನು ಹೇಳಬೇಕು. ಯಾರಯ್ಯ ಹಾಗೆ ಅಬ್ಬರಿಸುವವರು? ಈ ಭೂಮಿಯ ಮೇಲೆ ಯಾರು ಕ್ಷತ್ರಿಯರಿಲ್ಲವಾದರೆ ನಮ್ಮ ರಾಜರ ಎದುರು ಕ್ಷತ್ರಿಯನ ಮಾತು ಎತ್ತುತ್ತೀಯಾ? ನಿಮ್ಮ ದಾರ್ಷ್ಟ್ಯಕ್ಕೆ ಧಿಕ್ಕಾರ. ಬನ್ನಿ ಬನ್ನಿ ಒಟ್ಟುಗಳೇ, ಆ ಕುದುರೆಯನ್ನು ಸುತ್ತುಗಟ್ಟಿ ಮಣ್ಣು ಹೆಂಟೆಯಿಂದ ಅದನ್ನು ಹೊಡೆದಿರಿ. ಅದು ಹುಲ್ಲೆಗಳ ನಡುವೆ ಹುಲ್ಲನ್ನು ತಿನ್ನುತ್ತಿರಲಿ. ಈ ಹುಡುಗಾಟ ನಿಲ್ಲಿಸು. ಏನಂದೆ ನೀನು? ಮೊನಚು ಆಯುಧಗಳನ್ನು ಹಿಡಿದಿರುವ ಈ ಸೇನಾ ಸರಣಿಯು ಮಕ್ಕಳ ಮುದ್ದು ಮಾತನ್ನು ಸಹಿಸುವುದಿಲ್ಲ. ಕುಮಾರ ಚಂದ್ರಕೇತುವನ್ನ ಗೆಲ್ಲುವುದು ಅಸಾಧ್ಯ. ಅವನೀಗ ಅಪೂರ್ವವಾದ ಅರಣ್ಯ ಪ್ರದೇಶವನ್ನ ನೋಡ ಹೋಗಿದ್ದಾನೆ. ಅವನಿದ್ದ ಬರುವುದರೊಳಗೆ ಓಡಿ ಹೋಗಿ ಯಾವುದಾದರೂ ಮರದ ಸಂದಿಯಲ್ಲಿ ಅಡಗಿಕೋ. ಏನೋ ಕುಮಾರ, ಕುದುರೆಯನ್ನು ಬಿಟ್ಟು ಬಿಡೋಣ. ಆ ಸೈನಿಕರು ಕುಮಾರನತ್ತ ತಮ್ಮ ಆಯುಧಗಳನ್ನು ಜಲಪಿಸುತ್ತಾ ಬರುತ್ತಿದ್ದಾರೆ. ಆಶ್ರಮ ಬೇರು ತೋರವಿದೆ. ಹುಲ್ಲೆಗಳಂತೆ ಓಡಿ ಅಲ್ಲಿಗೆ ತಲುಪಿಕೊಳ್ಳೋಣ. ಏನೋ ಆಯುಧಗಳನ್ನು ಜಳಪಿಸುತ್ತಿದ್ದಾರೇನು? ನನ್ನ ಬಿಲ್ಲಿನೆರಡು ತುದಿಯು ಬಾಯಿ ತೆರೆದು ನಿಂತಿದೆ. ನಡುವೆ ಕಟ್ಟಿದಂತ ದಾರ ನಾಲಗೆಯ ಹಾಗಿದೆ. ಆ ಗಹನ ಕುಹರದಿಂದ ಗುಡುಗು ಸದ್ದು ಒಳಗಿದೆ. ಕಾಲನೇ ಲೋಕವನ್ನು ನುಂಗ ಹೊರಟ ಹಾಗಿದೆ. ನಮ್ಮ ಯುದ್ಧದ ಸುದ್ದಿ ಕೇಳಿ ಧಾವಿಸುತ್ತಿರುವುದು 6 ಕುದುರೆಯ ಜವಕ್ಕೆ ಕುಣಿವ ಬಾವುಟದೆಡೆಗೆ. ಚಾಲಕ ಸುಮಂತ್ರನೇ ಓಡಿಸುವ ರಥದೊಳಗೆ ಚಂದ್ರಕೇತುವೆ ಸ್ವತಃ ಬರುತ್ತಿಯರು ಇದ್ದೆಡೆಗೆ. ಆಹಾ, ಎಂತ ಚಂದ ಇದ್ದಾನಲ್ಲ ಈ ಕುಮಾರ. ಯಾಕೆ ಈ ಹುಡುಗನನ್ನ ಬಿಟ್ಟು ಬಿಡದೆ ಸೆಳೆವನು? ತಂತಾನೆ ಮೂಡಿದಂತ ಬಂಧವೇ ಇದು. ಗುಣವಗೊಂಡ ಆದ ಸಂಬಂಧವೇ ಇದು. ಪೂರ್ವಜನ್ಮದಲ್ಲಿ ಇದ್ದ ಗುರುತು ಈಗ ಮರೆತು ಹೋಗಿ ಮರಳಿ ನೆನಪು ಹುಟ್ಟಿದಂತ ಮಾಟವೋ ಇದು. ನನ್ನ ಅವನ ನಡುವೆ ಇರುವ ನಂಟುಗಳನ್ನು ಮುಚ್ಚಿ ಇಟ್ಟು ಬೀದಿಯು ಆಡುತ್ತಿರುವ ಗುಟ್ಟಿ ನಾಟವೋ ಇದು.
ಹುಟ್ಟಿನಾಟವೋ ಇದು. ಬದುಕಿನ ನಡಾವಳಿ ಇರುವುದು ಹೀಗೇ ಸರಿ. ಯಾರೋ ಒಬ್ಬರಿಗೆ ಆಕಸ್ಮಿಕವಾಗಿ ಇನ್ನಾರೋ ಒಬ್ಬರ ಮೇಲೆ ಪ್ರೀತಿ ಹುಟ್ಟಿಬಿಡುತ್ತದೆ. ಸಾಧಾರಣ ಜನರು ಇದನ್ನು ಗ್ರಹಗತಿ ಎನ್ನುತ್ತಾರೆ. ಕಣ್ಣಿನ ಆಟ ಎನ್ನುವುದು ಉಂಟು. ಆದರೆ ಪ್ರೇಮ ಎಂಬುದನ್ನು ಬಣ್ಣಿಸುವುದು ಅಸಾಧ್ಯ, ನಿಬಂಧಿಸುವುದು ಅಶಕ್ಯ ಎಂದು ಬಲ್ಲವರು ಹೇಳುತ್ತಾರೆ. ಕಾರಣವಿಲ್ಲದೆ ಹುಟ್ಟುವ ಇಂತಹ ಪ್ರೀತಿಯ ತಡೆದರೆ ಫಲವಿಲ್ಲ, ಒಳಗಿಂದೊಳಗೇ ನೇಯುವ ನಂಟಿನ ಗಂಟೆಲ್ಲಿಹುದೋ ಗೊತ್ತಿಲ್ಲ. ಮಣಿಯಂತೆ ಹೊಳ ಹೊಳಪು, ರೇಷ್ಮೆಯ ನುಣುನುಣುಪು, ಇವನ ದೇಹಕ್ಕೆ ಬಾಣ ಬಿಡುವುದೆಂತು. ಬಳಿ ಸಾರಿ ಬರಲು ಇವ ನನಗೆ ರೋಮಾಂಚನವು, ಅಪ್ಪಿಕೊಳ್ಳದೇನ ತಡೆಯುವುದೆಂತು. ಹೊಳೆವ ಧೈರ್ಯದ ಇವನ ಎದುರಿಗೆ ಶಸ್ತ್ರ ಬಿಡದಿರ ನಡುವುದೇ. ಇವನ ಎದುರು ಬಿಡದೆ ಹೋದರೆ ಶಸ್ತ್ರ ಬಿದ್ದು ಏನಿದೆ. ಎತ್ತಿದಾಯುಧ ಮರಳಿ ಇಟ್ಟರೆ ಜೀವನ ಅನಿಸಿಕೆ ಕಾಡದೆ. ಕದನವೆಂಬುದು ವಿಧಿಯು ವೀರಗೆ, ಸ್ನೇಹಕ್ಕಿಲ್ಲೆಲ್ಲಿ ಎಡೆ ಇದೆ. ಸಿಟ್ಟಿನಿಂದ ನಡುಕ ಹುಟ್ಟಿ ಅವರ ಜುಟ್ಟು ಸಡಲುತ್ತಿಹುದು, ಕಮಲದಂತ ಕೆಂಪು ಕಣ್ಣು ಕೆಂಡವಾಗಿ ಉರಿಯುತ್ತಿಹುದು, ಕೋಪ ತಾಪ ತಾಂಡವಕ್ಕೆ ಹುಬ್ಬಿನಂಚು ಕುಣಿಯುತ್ತಿಹುದು. ಹೊಳೆಯುತ್ತಿರುವ ಚಂದ್ರನೊಳಗೆ ಕಲೆಯು ಎದ್ದು ಕಾಣುವಂತೆ, ಅರಳುತ್ತಿರುವ ಕಮಲ ದಳಗೆ ಭ್ರಮರ ಸುತ್ತು ಹೊಳೆಯುವ ಹಾಗೆ ಅವರ ಮುಖವು ಪ್ರಖರವಾಗಿ ಹೊಳೆಯುತ್ತಿರುವುದು. ಸೂರ್ಯಕುಲ ಚಂದ್ರನೀ ಬಾ ಚಂದ್ರಕೇತು, ಅಪ್ಪಿಕೋ ದೃಢವಾಗಿ ಎನ್ನ ಎದೆಗಾತು. ಹಿಮದ ಮಣಿಯಂತಿರುವ ನಿನ್ನ ದೇಹದ ತಂಪು, ಚಿಂತೆಯೊಳು ಕಾದೆನ್ನ ತಣಿಸಲಿನಿತು. ಕುಶಲನಾಗಿದ್ದೀಯೇ? ಕುಶಲನೇ ಆಗಿದ್ದೇನೆ. ಪ್ರಿಯನಾದ ಈ ಲವನು ಮಾಡಿದ ಅತ್ಯದ್ಭುತವಾದ ಕಾರ್ಯಗಳನ್ನು ನೋಡಿದ ಲಾಭದಿಂದ ಬೇಡುತ್ತೇನೆ, ನನ್ನನ್ನೆಂತಹ ಒಲವಿನಿಂದ ಕಾಣುತ್ತೀರೋ ಅಂಥದ್ದೇ ಅಥವಾ ಅದಕ್ಕೂ ಮಿಗಿಲಾದ ಕಣ್ಣಿನಿಂದ ಈ ಧೀರನನ್ನು ನೋಡಿ. ಈ ನಿನ್ನ ಗೆಳೆಯ ಗಂಭೀರ, ಮಧುರ, ಕಲ್ಯಾಣ ಗುಣಗಳನ್ನೆಲ್ಲ ಕೂಡಿಸಿಕೊಂಡವನಂತೆ ತೋರುತ್ತಿದ್ದಾನೆ. ಲೋಕಪಾಲನೆಗೆಂದು ಅಸ್ತ್ರವೇದವೇ ಸ್ವತಃ ಮೈತಳೆದು ಬಂದಂತೆ, ಜೀವಶಕ್ತಿಯ ನಿಧಿಯ ಕಾವ ಕ್ಷತ್ರಿಯ ಧರ್ಮ ಎದುರುತ್ತಾ ನಿಂತಂತೆ. ಎಲ್ಲ ಬಲಗಳ ಮೊತ್ತ, ಎಲ್ಲ ಗುಣಗಳ ತಿರುಳು ಸಹಯೋಗಗೊಂಡಂತೆ. ಜಗದ ಪುಣ್ಯದ ರಾಶಿ ಒಂದೆಡೆಗೆ ಒಟ್ಟಾಗಿ ಮೂರ್ತಿಯಾದಂತೆ. ಆಹಾ, ಈ ಮಹಾಪುರುಷನ ನೋಟದಿಂದ ಪುಣ್ಯವನ್ನೇ ಪಡೆದ ಅನುಭವವಾಗುತ್ತಿದೆ. ಇವನ ನೋಡುತ್ತಿದ್ದ ಹಾಗೆ ವೈರವೆಲ್ಲ ಕರಗಿತು, ರಸದ ಹೊರತೆ ಹೊಡೆಯಿತು. ಯಾಕೋ ಎಂದು ಹೇಳಲಾರೆ ಹಮ್ಮು ಬಿಮ್ಮು ಇಳಿಯಿತು, ವಿನಯ ಭಾವ ಮೂಡಿತು. ನಾನು ಎಂಬ ಭಾರವೆಲ್ಲ ತಂತಾನೆ ಮಾಯವಾಗಿ ಮನವು ಹಗುರವಾಯಿತು. ಮಹಿಮರಾದ ಮನುಜರೇ ಪುಣ್ಯ ಕ್ಷೇತ್ರ ಎನ್ನುವಂತ ತಿಳಿವು ನನ್ನದಾಯಿತು. ಚಂದ್ರಕೇತು, ಇವರ್ಯಾರಯ್ಯ? ನನ್ನ ತಂದೆಯವರು ಗೆಳೆಯ. ಹಾಗಿದ್ದರೆ ನೀನು ಗೆಳೆಯನಾಗಿರುವುದರಿಂದ ಅವರು ನನಗೆ ತಂದೆಯೇ ಆದರು. ಆದರೆ
ತಂದೆ ಎಂದು ನೀನು ಕರೆಯಬಹುದಾದ 4 ಜನ ಇದ್ದಾರಲ್ಲ, ರಾಮಾಯಣದ ಕಥಾಪುರುಷರು. ಅವರಲ್ಲಿ ಇವರು ಯಾರು? ಇವರೇ ನನ್ನ ದೊಡ್ಡಪ್ಪ. ಅಂದರೆ ಸ್ವತಃ ರಘುನಾಥರೇ ಎಂದಾಯಿತು. ಇಂಥವನನ್ನು ನೋಡುವ ಸುದಿನ ಪ್ರಾಪ್ತವಾಯ್ತಲ್ಲ. ತಂದೆ, ವಾಲ್ಮೀಕಿಯ ಶಿಷ್ಯನಾದ ಹಲವ ನಿಮಗೆ ನಮಸ್ಕರಿಸುತ್ತಿದ್ದಾರೆ. ಆಯುಷ್ಮಂತನಾಗು ಮಗನೇ, ಅತಿ ವಿನಯದ ಅಗತ್ಯವಿಲ್ಲ ಮಗು. ಅಳುಕದೆ ಬಾ, ಮತ್ತೆ ಮತ್ತೆ ತಬ್ಬಿಕೋ. ನನ್ನ ಮೇಲೆ ಈತ ನಿರ್ನಿಮಿತ್ತ ಪ್ರೀತಿಯನ್ನು ತೋರುತ್ತಿದ್ದಾನಲ್ಲ. ಇಂಥವನ ಮೇಲೆ ಆಯುಧವನ್ನೆತ್ತಿ ಬಿಟ್ಟೆ. ಲವನ ಬಾಲಿಶತೆಯನ್ನು ಮನ್ನಿಸಿರೆಂದು ತಂದೆಯವರಲ್ಲಿ ವಿನಂತಿ. ನೀನು ಮಾಡಿದ ಅಪರಾಧವೇನು ಮಗು? ನಮ್ಮ ಕುದುರೆಯವರು ತಂದೆಯವರ ಪ್ರತಾಪವನ್ನು ಹೊಗಳಿದ್ದು ಕೇಳಿ ಆತ ಶೌರ್ಯವನ್ನು ತೋರಿಸಿದ. ಇದು ಕ್ಷತ್ರಿಯರಿಗೆ ಅಲಂಕಾರವೇ ಆಯ್ತಲ್ಲ. ಈ ಮಹಾವೀರನಿಗೆ ಸಿಟ್ಟು ಶೋಭೆಯನ್ನು ಕೊಡುತ್ತದೆ. ಈ ಗೆಳೆಯ ಇಡೀ ಸೇನೆಯನ್ನೇ ಮರಗಟ್ಟಿಸಿ ನಿಲ್ಲಿಸಿರುವುದನ್ನು ತಂದೆಯವರೇ ಪರಾಂಬರಿಸಬೇಕು. ದುಂಬಕಾಸ್ತ್ರಗಳನ್ನು ಪ್ರಯೋಗಿಸಿ. ಮಗು ಲವ, ಈ ಅಸ್ತ್ರವನ್ನು ಹಿಂಪಡೆದುಕೋ. ಮತ್ತೆ ನೀನು ಚಂದ್ರಕೇತು, ನಿಶ್ಚಲಗೊಂಡಿರುವ ಈ ಸೈನ್ಯಕ್ಕೆ ಸಾಂತ್ವನ ಹೇಳು. ಅಸ್ತ್ರವು ಈಗ ಶಾಂತಗೊಂಡಿದೆ ತಂದೆ. ಮಗು, ಈ ಅಸ್ತ್ರವನ್ನು ಬಿಡುವುದು ಹಿಂಪಡೆಯುವುದು ಸಂಪ್ರದಾಯದಿಂದ ಒದಗಿ ಬಂದಿರುವ ರಹಸ್ಯ. ಕುಮಾರನಿಗೆ ಇದು ಯಾವ ಪರಂಪರೆಯಿಂದ ದಕ್ಕಿತು ಎಂದು ತಿಳಿಯ ಬಯಸುತ್ತೇನೆ. ನಮ್ಮಿಬ್ಬರಿಗೂ ಇದು ತಾನಾಗಿಯೇ ಒದಗಿ ಬಂದಿದೆ. ಸಾಧ್ಯವಿಲ್ಲದ್ದು ಯಾವುದೂ ಇಲ್ಲ. ಹಳೆಯ ಪುಣ್ಯದ ಬಲದಿಂದ ಯಾವುದೇ ಮಹಿಮೆಯೂ ಇದ್ದಿತ್ತು. ಆದರೆ ಇಬ್ಬರು ಎಂದೇ ಅಲ್ಲ, ನಾವಿಬ್ಬರು ಸಹೋದರರು, ಅವಳಿ ಮಕ್ಕಳು. ಹಾಗಿದ್ದರೆ ಇನ್ನೊಬ್ಬ ಎಲ್ಲಿದ್ದಾನೆ? ಅಯ್ಯ ದಾಂಡಾಯನ, ರಾಜನ ಸೈನ್ಯದ ಎದುರಿಗೆ ಲವನು ಯುದ್ಧವ ಮಾಡಿದನೇನು? ಏನಂದ? ಹೌದು ಎಂದೆಯ ನೀನು? ಹಾಗಿದ್ದರೆ ಈ ಲೋಕದಿಂದಲೇ ರಾಜ ಶಬ್ದವನ್ನು ಅಳಿಸೋಣ. ಅಸ್ತ್ರವನ್ನೆಲ್ಲ ತಣಿಸೋಣ, ಕ್ಷತ್ರಿಯರನ್ನೇ ಅಳಿಸೋಣ. ಇಂದ್ರನೀಲದ ಮಣಿಯ ಬಣ್ಣದವ ಯಾರಿವನು? ಧ್ವನಿಯಿಂದಲೇ ನನಗೆ ಪುಲಕ ತಂದವನು. ನೀಲಿ ಮೋಡದ ಗುಡುಗು ಕೇಳಿ ತಾಳೆಯ ಮರವು ಮೊಗ್ಗರಳಿ ನಿಂತಂತ ಭಾವ ಕೊಟ್ಟವನು. ಈತನ ನನ್ನ ಕುಶ ಭರತಾಶ್ರಮದಿಂದ ಮರಳಿ ಬರುತ್ತಿರುವಾತ. ಅಣ್ಣನಿಗೆ ಗೆಲುವಾಗಲಿ. ಮತ್ತೆ ತಮ್ಮ, ಇದೇನಿದು? ಯುದ್ಧ ಯುದ್ಧ ಅನ್ನುತ್ತಿದ್ದಾರಲ್ಲ. ಅದಿರಲಿ, ನೀನೀಗ ದರ್ಪವನ್ನು ತೊರೆದು ವಿನಯದಿಂದ ವರ್ತಿಸಬೇಕು. ಯಾಕಾಗಿ? ದೇವ ರಘುನಾಥರ ಇಲ್ಲಿ ಬಂದಿರುವುದರಿಂದ ಪ್ರೀತಿಪೂರ್ವಕವಾಗಿ ಆತ ನಿನ್ನನ್ನು ಕಾಣಲು ಬಯಸಿದ್ದಾನೆ. ಅಂದರೆ ರಾಮಾಯಣದ ಕಥಾನಾಯಕ, ಬ್ರಹ್ಮಾಂಡ ರಕ್ಷಕ? ಹೌದು, ಅವನೇ. ಈ ಮಹಾತ್ಮನನ್ನು ಕಂಡಿತು ನಮ್ಮ ಪುಣ್ಯ. ಆದರೆ ಈತನನ್ನು ಹೇಗೆ ಅಭಿವಂದಿಸಬೇಕು ತಿಳಿಯುತ್ತಿಲ್ಲವಲ್ಲ. ತಂದೆಯನ್ನು ಹೇಗೆ ವಂದಿಸುತ್ತೀವೋ ಹಾಗೆ. ಅದು ಹೇಗಾದೀತು? ಊರ್ಮಿಳೆಯ ಮಗ ಚಂದ್ರಕೇತು ನನ್ನ ಗೆಳೆಯನೆಂದು ಗೌರವಿಸಿರುವುದರಿಂದ ಆ ಲೆಕ್ಕದಲ್ಲಿ ಆತ ನಮಗೆ ತಂದೆಯೇ. ಆದ್ದರಿಂದ ಆತ ಕ್ಷತ್ರಿಯನಾದರೂ ತಲೆ ಬಾಗುವುದು ತಪ್ಪಾಗಲಾರದು. ನೋಡು ಅಣ್ಣ, ಆಕಾರ, ಅನುಭಾವ, ಗಾಂಭೀರ್ಯ ಎಲ್ಲದರಲ್ಲೂ ಲೋಕೋತ್ತರನಾದ ಈ ಮಹಾನುಭಾವನನ್ನು ಆಹಾ, ಎಂತಹ ರೂಪ, ಎಂತಹ ನಿಲುವು! ಇವನ ಕಂಡೆನ್ನ ಮನ ಪಾವನವೇ ಆಯಿತು. ಕವಿಯು ರಾಮಾಯಣದಿ ಇವನ ಬಣ್ಣಿಸಲೆಂದು ಮಾತನ್ನು ಬಳಸಿದ್ದು ಸಾರ್ಥಕವೇ ಆಯಿತು. ತಂದೆ,
ವಾಲ್ಮೀಕಿಯ ಶಿಷ್ಯನಾದ ಕುಶ ನಮಸ್ಕರಿಸುತ್ತಿದ್ದೇನೆ. ಬಾ ಮಗು, ನಿನ್ನ ಆಯಸ್ಸು ವೃದ್ಧಿಸಲಿ. ಈತ ಯಾರ ಮಗನಿದ್ದಿರಬಹುದು? ಅಂಗದಿಂದ ಅಂಗವೇ ಹುಟ್ಟಿ ಬಂತು ಎಂಬ ಹಾಗೆ ನನ್ನ ದೇಹ ಸಾರವೇ ಮರಳಿ ರೂಹು ಪಡೆದ ಹಾಗೆ ಹೊರಗೆ ಬೇರೆ ಕಂಡರೂ ಒಳಗೆ ಒಂದು ಎಂಬ ಹಾಗೆ ಎನ್ನ ಆನಂದವೇ ಆತನಾಗಿ ನಿಂತ ಹಾಗೆ ಹಪ್ಪಿಕೊಂಡ ಕ್ಷಣದಲ್ಲಿ ಈಗ ಸುದೆಯ ನದಿಯು ಹರಿಯುವುದು. ತಂದೆ ಅಂದೆ ನೆತ್ತಿಯ ಮೇಲೆ ಉರಿ ಬಿಸಿಲು ಬೀಳುತ್ತಿದೆ. ಆದ್ದರಿಂದ ತುಸು ಹೊತ್ತು ಈ ಸಾಲ ವೃಕ್ಷದ ಅಡಿಗೆ ತಾವು ವಿಶ್ರಮಿಸಿ. ತಗ್ಗಿ ಬಗ್ಗಿ ಇದ್ದರೂ ಕೂಡ ಲವಕುಶರ ನಿಲುವು ನಡಿಗೆ ಭಂಗಿಯಲ್ಲಿ ರಾಜ ಟಿವಿ ತೋರುತ್ತಿದೆ. ಅವರ ದೇಹದ ಒಳಗೆ ರಾಜ್ಯ ಲಕ್ಷ್ಮಿಯ ಕಾಂತಿ ಕಣಕಣದಿ ಹೊರಹೊಮ್ಮಿ ಕಾಡುತ್ತಿಹುದು. ರತ್ನದೊಂದಿಗೆ ಹೊಳಪು ಕಮಲದೊಳು ಮಕರಂದ ಜೊತೆಗೂಡಿ ಇರುವಂತೆ ತೋರುತ್ತಿಹುದು. ಇವರ ಆಕೃತಿಯಲ್ಲಿ ನನ್ನ ಹೋಲಿಕೆ ಮಾತ್ರವೇ ಅಲ್ಲ, ಜನಕ ತನಯಯ ಕಾಯದನುರೂಪದಚ್ಚು ಅದು ನಿಚ್ಚಳದಿ ಕಾಣುವುದು ಇಬ್ಬರಲ್ಲೂ. ಅವಳ ಮೊಗದಾವರೆಯ ಮತ್ತೆ ಬಿಚ್ಚಿರುವಂತೆ ತೋರುತ್ತಿಹುದೆನಗಿವರ ವದನದಲ್ಲೂ. ಇದು ವಾಲ್ಮೀಕಿ ವಾಸಿಸುವ ಅರಣ್ಯ. ದೇವಿಯನ್ನು ಬಿಟ್ಟು ಹೋದ ಸ್ಥಳವೂ ಇದೆ. ಇವರ ಆಕಾರ, ವಯಸ್ಸು, ತೇಜಸ್ಸು ಹೊಂದುವಂತೆ ಇದೆ. ಇವರಿಗೆ ಜೃಂಬಕಾಸ್ತ್ರಗಳು ತಂತಾನೆ ಸಿದ್ಧಿಸಿವೆ. ಅಂದರೆ ಚಿತ್ರದರ್ಶನದ ವೇಳೆ ಅದು ಮಕ್ಕಳಲ್ಲಿ ಮುಂದುವರಿಯಲೆಂದು ನಾನೇ ಹೇಳಿದ್ದು ನಿಜವಾಗಿರಬಹುದಲ್ಲವೇ? ಸಂಪ್ರದಾಯವಿಲ್ಲದೆ ಇಂತಹ ಸಿದ್ಧಿ ಹಿಂದೆಂದೂ ಆಗಿದ್ದಿಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ನನ್ನ ಎದೆಯೊಳಗೆ ಮೂಡುತ್ತಿರುವ ಸುಖವೇ ಅನುಮಾನದ ಆತ್ಮಕ್ಕೆ ಸಾಂತ್ವನ ಹೇಳುತ್ತಿದೆ. ಇವರಿಬ್ಬರು ಅವಳಿ ಮಕ್ಕಳು ಬೇರೆ. ದೇವಿ ಗರ್ಭಿಣಿಯಾಗಿದ್ದಾಗ ಅವಳಿ ಮಕ್ಕಳ ಇರುವಿಕೆಯನ್ನು ನಾನು ಗ್ರಹಿಸಿದ್ದೆ. ಇವರನ್ನೇ ಕೇಳಿಬಿಡಲೆ, ಹೇಗಾದರೂ ಮಾಡಿ. ಅಯ್ಯೋ, ಇದೇನಿದು ತಂದೆ? ಜಗಕ್ಕೆ ಮಂಗಲವೆನಿಪ ನಿಮ್ಮ ಕಣ್ಣಲ್ಲಿ ನೀರು, ಕಮಲದೆಲೆಗಳ ಮೇಲೆ ಇಬ್ಬರಿಯ ಹಾಗೆ. ನಿನಗೆ ಗೊತ್ತಿಲ್ಲ ತಮ್ಮ, ಸೀತೆಯನ್ನು ತೊರೆದ ಆ ರಾಮನಿಗೆ ಆಗಿರುವ ದುಃಖದ ವೇಗವದು ಸಣ್ಣದಲ್ಲ. ನಲ್ಲೆ ಬಳಿ ಇಲ್ಲದಿರೆ ಸಕಲ ಲೋಕವು ಕೂಡ ಬೆಂಗಾಡು ಎಂಬಂತೆ ವ್ಯರ್ಥವೆಲ್ಲ. ಪ್ರೀತಿ ಎಷ್ಟೋ ಅಷ್ಟೇ ಶೋಕವೂ ದೊಡ್ಡದು. ಅವನ ಆ ವಿರಹಕ್ಕೆ ಕೊನೆಯೇ ಇಲ್ಲ. ಕಾವ್ಯ ರಾಮಾಯಣವ ಓದದಿರುವವನಂತೆ ಇಂತಹ ಪ್ರಶ್ನೆ ಮತ್ತೆ ಕೇಳ್ವೆಯಲ್ಲ. ಇವರ ಮಾತು ತಟಸ್ಥವಾಗಿ ತಣ್ಣಗಿವೆ. ಇವರನ್ನು ಪ್ರಶ್ನಿಸಿ ಪ್ರಯೋಜನವಾಗದು. ಓ ಎನ್ನ ಮುಗ್ಧ ಹೃದಯವೇ, ಅದೆಂತ ಏರಿಳಿತಗಳಿಗೆ ಒಳಗಾಗುತ್ತಿದೆಯೇ? ಅದರಿಂದಾಗಿ ಆವೇಗ ಹೊರಬಿದ್ದು ಮಕ್ಕಳ ಕರುಣೆಗೂ ಒಳಗಾಗುವಂತಾಯ್ತಲ್ಲ. ಬೇಡ, ವಿಷಯವನ್ನೇ ಬದಲಿಸುತ್ತೇನೆ. ಪ್ರೀತಿಯ ಮಕ್ಕಳೇ, ಕವಿ ವಾಲ್ಮೀಕಿಯು ರಾಮಾಯಣ ಎಂಬ ಪ್ರಸಿದ್ಧವಾದ ಕಾವ್ಯವೊಂದನ್ನು ರಚಿಸಿದ್ದಾನೆ ಅಂತಲೂ, ಸೂರ್ಯವಂಶದ ಹಿರಿಮೆಯನ್ನು ಸಾರುವ ಆ ಕಾವ್ಯವು ಸ್ವತಃ ಮಾತಿನ ದೇವತೆಯಿಂದಲೇ ಪ್ರೇರಿತ ಎಂಬುದನ್ನು ಕೇಳಿದ್ದೇನೆ. ಅದರ ಒಂದಿಷ್ಟು ಭಾಗಗಳನ್ನು ಆಲಿಸಬೇಕೆಂದು ನನ್ನ ಬಯಕೆ. ಆ ಇಡೀ ಕಾವ್ಯ ಭಾಗವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ನೀನು ಪ್ರಸ್ತಾಪ ಮಾಡುತ್ತಿರುವಂತೆ ಬಾಲಕಾಂಡದ ಕಡೆಯ ಅಧ್ಯಾಯದ 2 ಶ್ಲೋಕಗಳು ನೆನಪಾಗುತ್ತಿವೆ. ಅದನ್ನೇ ವಾಚಿಸು ಮಗು. ಸೀತೆಯಲಿ ಅವಗಿದ್ದು ಸಹಜ
ಪ್ರೀತಿಯ ಭಾವ ಮಹಿಮಾನ್ವಿತನಾದ ಶ್ರೀರಾಮಗೆ ಅವಳ ಗುಣದಿಂದಾಗಿ ಆ ಪ್ರೀತಿ ವರ್ಧಿಸಿತು. ರಾಮಚಂದ್ರನ ಭಾವಲೋಕದೊಳಗೆ ರಾಮಚಂದ್ರನ ಭಾವಲೋಕದೊಳಗೆ ನನ್ನ ಎದೆಯೊಳಗೆ ಇನ್ನೊಂದು ಮರ್ಮಾಘಾತ. ಹಾ ದೇವಿ, ಅಂತೆಯೇ ಇದ್ದವು ಆ ದಿನಗಳು. ಮತ್ತೆ ಈ ಶ್ಲೋಕವನ್ನು ಕೇಳಿ. ಮಂದಾಕಿನಿ ತಟದಲ್ಲಿ ಚಿತ್ರಕೂಟ ವಿಹಾರ ಮಾಡುತ್ತಿದ್ದಾಗ ರಾಘವನು ರಾಣಿಗೆ ಹೇಳಿದ್ದು, ಸಾಗ ಮದನಿ ಸಾನಿದ ಮಪದ ಮದ ರೇ ಸಾ ನಮಗಾಗಿ ಎಂಬಂತೆ ಕೂಡಿಸಿಟ್ಟಿರುವಂಥ ಈ ಕಲ್ಲು ಪೀಠವಿದು ತೋರುತ್ತಿರುವುದು ಧ್ಯಾನ. ಇದರ ಹಿಂದಕ್ಕೆ ಇರುವ ಕೇಸರದ ಮರದಿಂದ ಹೂಮಳೆಯ ರಾಶಿಯೇ ಸುರಿಯುತ್ತಿರುವುದು. ಹೂಮಳೆಯ ರಾಶಿಯೇ ಸುರಿಯುತ್ತಿರುವುದು. ಮಕ್ಕಳೇ ಮುಗ್ಧರು, ಇಷ್ಟರ ಮೇಲೆ ಕಾಡಿನಲ್ಲಿ ಬೆಳೆದವರು ಬೇರೆ. ಆ ದೇವಿ, ಅಂದಿನ ನಮ್ಮ ಗುಟ್ಟಾದ ಆಟಗಳಿಗೆಲ್ಲ ಸಾಕ್ಷಿಯಾಗಿದ್ದ ದಂಡಕದ ಕಾಡಿನ ಆ ತಾಣಗಳನ್ನೆಲ್ಲ ನೆನಪಿಟ್ಟುಕೊಂಡಿರುವೆಯಾ? ಅಯ್ಯೋ ಕಷ್ಟ! ವಸಿಷ್ಠ ಮುನಿಯು ವಾಲ್ಮೀಕಿಯು ಸಹ ದಶರಥನೆಲ್ಲ ರಾಣಿಯರು ಜನಕ ಅರುಂಧತಿ ಎಲ್ಲರೂ ಕೂಡಿ ಮಕ್ಕಳ ಯುದ್ಧದ ಕಥೆಗಳ ಕೇಳಿ ದೂರದ ಆಶ್ರಮದಿಂದಲೇ ಹೊರಟು ಬೆದರುತ್ತ ಇತ್ತಡೆ ನಡೆದಿಹರು. ಇಳಿವ ವಯಸ್ಸಿನ ಕುರುಟುವ ಕಾಲದಲ್ಲಿ ಹೊರಡುತ್ತಲಿತ್ತಡೆ ಬರುತ್ತಿಹರು. ಅರುಂಧತಿ ವಸಿಷ್ಠರು, ಜನಕರಾಜರು, ನಮ್ಮ ತಾಯಂದಿರು ಅದು ಹೇಗೆ ಒಟ್ಟಾಗಿ ಬಂದು ಇಲ್ಲಿ ಸೇರಿದ್ದಾರೆ? ಅವರಿಗೆ ಮುಖ ತೋರಿಸಬೇಕಾದ ನನ್ನ ದುರ್ದೆಸೆಗೆ ಏನು ಹೇಳಲಿ? ಏನಾದರೂ ಆಗಲಿ, ಅವರೆಲ್ಲರಿಗೂ ಗೌರವ ಸಲ್ಲಿಸುತ್ತೇನೆ. ದೇವ ವಾಲ್ಮೀಕಿ, ಇದೇ ನಿನ್ನ ಕಾವ್ಯದ ಉದ್ದೇಶವೇನು? ಈ ನಾಟಕವನ್ನು ನಿಲ್ಲಿಸಿ. ಚರಾಚರ ಲೋಕದ ಎಲ್ಲ ಮರ್ತ್ಯಾಮರ್ತ್ಯ ಜೀವಿಗಳೇ, ಮಹರ್ಷಿ ವಾಲ್ಮೀಕಿಯವರು ತೋರಿಸಬೇಕೆಂದು ಆಜ್ಞಾಪಿಸಿರುವ ಅಚ್ಚರಿಯ ನೋಟವನ್ನು ನೀವು ಈಗ ನೋಡಲಿದ್ದೀರಿ. ಗಂಗೆಯಲ್ಲಿ ನೀರು ಮೇಲಕ್ಕುತ್ತಿರು ದೇವ ಋಷಿಗಳ ಗಗನವೆಲ್ಲವೂ ಗಗನದಿಂದಲೇ ನೋಡುತ್ತಿರು. ಭೂಮಿ ಗಂಗಾ ದೇವಿ ಈರ್ವರ ನಡುವೆ ನಿಂತಿಯ ಸೀತೆಯು ಎದ್ದು ಬರುತ್ತಿಯರವರು ಎಲ್ಲರೂ ಆಹಾ ಎಂಥ ನೋಟವು. ಪವಾಡ ಪವಾಡ! ಅಣ್ಣ ನೋಡಣ್ಣ, ನೋಡಣ್ಣ! ಅಯ್ಯೋ ಅಣ್ಣ, ನಿನ್ನ ಮೂರ್ಛೆಯಿಂದ ಎದ್ದಿಲ್ಲವಲ್ಲ? ಅವಸರಿಸು ವೈದೇಹಿ, ಮುನ್ನಡೆದು ಹೋಗೀಗ ನಾಚಿಕೆಯ ಬಿಟ್ಟು. ಅವನ ಬದುಕಿಸಲೆಂದು ಜೀವದಾತೆಯೇ ಹೋಗು, ಅವನನ್ನು ಮುಟ್ಟು.
ಮಾವ ಜನಕ ಎಲ್ಲರೂ ಸೇರಿದ್ದಾರೆ, ಸಂತೋಷದಲ್ಲಿ ಭಾಗಿಗಳಾಗಿದ್ದಾರೆ. ಓ ಪೇಟೆ ಪಟ್ಟಣಗಳ ಜನರೇ ಕೇಳಿ, ಸೂರ್ಯಕುಲದ ಸೊಸೆಯು ದೇವಯಜ್ಞ ಸಂಭವೆಯೂ ಆದ ಸೀತೆಯನ್ನು ಭೂದೇವಿ ಗಂಗಾದೇವಿಯವರು ನನಗೆ ಪುರಸ್ಕಾರ ಸಮೇತವಾಗಿ ಒಪ್ಪಿಸಿದ್ದು, ಅದಕ್ಕೆ ಪೂರ್ವದಲ್ಲಿ ಆಕೆಯ ಸನ್ನಡತೆಯನ್ನು ಸ್ವತಃ ಅಗ್ನಿದೇವನೇ ಸ್ಥಿರೀಕರಿಸಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಆಕೆಯನ್ನು ಹೊಗಳಿದ್ದಾರೆ. ನೀವು ಈ ಸ್ವೀಕೃತಿಯನ್ನು ಒಪ್ಪುತ್ತೀರಲ್ಲವೇ? ಅಣ್ಣ ನೋಡಣ್ಣ, ಭಗವತಿಯ ಅರುಂಧತಿಯ ಈ ಚುಚ್ಚು ಮಾತನ್ನು ಕೇಳಿರುವ ಸಮಸ್ತ ಜನಸಮೂಹವು, ಚರಾಚರ ಜೀವ ಸಮೂಹವು ಸೀತೆಯನ್ನು ಒಪ್ಪಿದ್ದಲೇ ಬಾಗುತ್ತಿದೆ. ಲೋಕಪಾಲಕರು, ಸಪ್ತರ್ಷಿಗಳು ಹೂ ಮಳೆಯನ್ನೇ ಸುರಿಸುತ್ತಿದ್ದಾರೆ. ಲೋಕದ ಒಡೆಯ ರಾಮಚಂದ್ರ ಧರ್ಮಕ್ಕೆ ಅನುಸಾರ ಸಹಧರ್ಮಚಾರಿಣಿಯ ಬಾರಯ್ಯ ಈಕೆಯನ್ನು ನೀನು ಸ್ವೀಕರಿಸು. ಯಜ್ಞದೊಳು ಬಂಗಾರ ಪ್ರತಿಕೃತಿಯ ಬದಲೀಗ ನಿಜದ ಈ ಪ್ರಕೃತಿಯನಲ್ಲಿ ನಿಲ್ಲಿಸು. ಈ ಸೀತೆಯ ದುಃಖವನ್ನು ಪರಿಹರಿಸುವುದು ಹೇಗೆಂಬುದು ಆರ್ಯಪುತ್ರನಿಗೆ ಗೊತ್ತಿದೆ. ಭಗವತಿಯ ಆದೇಶವನ್ನು ಸ್ವೀಕರಿಸಿದ್ದೇನೆ. ರಾಮನ ಮಕ್ಕಳಾಗಿ ಸೀತೆಯ ಗರ್ಭದಲ್ಲಿ ಹುಟ್ಟಿದ ಲವ ಮತ್ತು ಕುಶರನ್ನು ಮಹರ್ಷಿ ವಾಲ್ಮೀಕಿ ಈಗ ಕರೆತರಬೇಕು. ಇದು ನಾವು ತಿಳಿದಂತೆಯೇ ಆಯಿತು. ಎಲ್ಲಿದ್ದಾರೆ ನನ್ನ ಮಕ್ಕಳು? ಮಕ್ಕಳಾದ ಕುಶಲವರೇ, ಈತ ನಿಮ್ಮಪ್ಪ ರಾಘವ, ಆತ ಚಿಕ್ಕಪ್ಪ ಲಕ್ಷ್ಮಣ, ಇವಳು ನಿಮ್ಮಮ್ಮ ಸೀತೆ, ಅವರು ಅಜ್ಜ ಜನಕ ಮಹಾರಾಜರು. ಆಹಾ, ನನ್ನಪ್ಪ ಕುಲಗುರುಗಳು ಲಕ್ಷ್ಮಣನೊಡಗೂಡಿದ ನನ್ನ ಗಂಡ ಕುಶಲವರು, ಇವರೆಲ್ಲರನ್ನು ನೋಡಿ ನನ್ನ ಆನಂದವು ಮೇರೆ ಮೀರಿ ಹರಿಯುತ್ತಿದೆ. ಇವೆಲ್ಲವನ್ನು ನಾನು ಅನುಭವಿಸುತ್ತಿದ್ದೇನೆ. ಆದರೂ ಇದು ನನಗೆ ನಂಬಲಾಗುತ್ತಿಲ್ಲ. ಅಥವಾ ಏಳಿಗೆಯಾಗುವಾಗ ಹೀಗಾಗುವುದೇ ಪ್ರಕೃತಿಯ ಸ್ಥಿತಿ? ರಾಮಭದ್ರ, ಹೇಳು, ಇನ್ನೂ ಹೆಚ್ಚಿನ ಒಳಿತೇನಾದರೂ ಮಾಡುವುದಿದೆಯೇನು? ಇದಕ್ಕಿಂತಲೂ ಮಿಗಿಲಾದ ಒಳಿತು ಇನ್ನಾವುದಿದೆ? ಆದರೂ ಹೀಗೆ ಹಾರೈಸುತ್ತೇನೆ, ಇಡೀ ಲೋಕಕ್ಕೆ ಶ್ರೇಯಸ್ಸು ಸಿಗುವಂತಾಗಲಿ. ಪಾಪಗಳ ತೊಳೆದು ಪುಣ್ಯವನ್ನು ಬೆಳೆಸುವುದು, ಮನಕ್ಕೆ ಮುದ ನೀಡುವುದು, ಮಂಗಳವ ಮಾಡುವುದು, ಶ್ರೇಯಸ್ಸು ಕೊಡಿಸುವುದು ಈ ಕಥೆಯ ತಿರುಳು. ಪರಿಣತ ಪ್ರಜ್ಞೆಯ ಕವಿ ಭವಭೂತಿ. ಮಾತುಗಳ ಒಳ